ಹುನಗುಂದ 3 ದಿನಗಳ ಹಿಂದೆ ಪಟ್ಟಣದ ಅಮರಾವತಿ ಕ್ರಾಸ್ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜ್ ಮೇಲೆ ಸಿಮೆಂಟ್ನಲ್ಲಿ ಮಿಶ್ರಣ ಮಾಡುವ ರಾಸಾಯನಿಕ ಪೌಡರ್ ತುಂಬಿದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಮಧ್ಯದಲ್ಲಿ ಪಲ್ಟಿಯಾದ ಕಾರಣ ವಾಹನ ಸಂಚಾರಕ್ಕೆ ಅಡೆತಡೆಯಾಗಿ ಎಲ್ಲಾ ವಾಹನಗಳು ರಸ್ತೆ ಒಂದೇ ಬದಿಯಲ್ಲಿ ಚಲಿಸುತ್ತಿದ್ದು ಪಟ್ಟಣದ ನಾಗಲಿಂಗ ನಗರದ ನಿವಾಸಿಗಳಿಗೆ ಮತ್ತು ಶಾಲಾ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಅಂಡರ್ ಪಾಸ್ ರಸ್ತೆ ನಿರ್ಮಿಸಲು ಹಲವಾರು ಬಾರಿ ಮನವಿ ಮಾಡಿದರೂ ಜನಪ್ರತಿನಿಧಿಗಳು ಸ್ಪಂದಿಸುತ್ತಿಲ್ಲ. ಸಂಬಂಧಿಸಿದ ಅಧಿಕಾರಿಗಳು ನಿರ್ಲಕ್ಷಿಸಿದ್ದನ್ನು ವಿರೋಧಿಸಿ ಇಂದು ಮುಂಜಾನೆ 8 ಗಂಟೆಗೆ ಹೆದ್ದಾರಿಯನ್ನು ಬಂದ್ ಮಾಡಿ ರಸ್ತೆ ತಡೆ ನಡೆಸಿದ ಘಟನೆ ಜರುಗಿತು. ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ನಮ್ಮ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಆಲಮಟ್ಟಿ ಟೋಲ್ ಗೇಟ್ ಬಂದ್ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ನಂತರ ಸ್ಥಳಕ್ಕಾಗಮಿಸಿದ ಪೊಲೀಸ್ ಸಿಬ್ಬಂದಿ ಹೋರಾಟಗಾರರ ಜೊತೆ ಮಾತನಾಡಿ ರಸ್ತೆ ತೆರವುಗೊಳಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಸಮಸ್ಯೆ NH ನಲ್ಲಿ ಬ್ರಿಡ್ಜ್ ಮೇಲೆ ಒಂದು ಗಾಡಿ ಬಿದ್ದದ್ರಿ. ಅದಕ್ಕೆ 3 ನಾವು ಬೆಳ್ತಾನ ಅಲ್ಲೇ ನಿಂತೇವು. ನಿಮ್ಗೆ ತೊಂದರೆ ಆಗ್ತದೆ ತಿಳ್ಕೊಂಡು ಜನರಿಗೆ ತೊಂದರೆ ಆಗ್ತದೆ. ನಾವು ಬೆಳ್ತಾನ ಅಲ್ಲೇ ನಿಂತೇವು. ಇವತ್ತು ಮಧ್ಯಾಹ್ನ ಸರ್ ಒಬ್ರು ಇಲ್ರಿ ಅಲ್ಲಿ ಹಿಂಗಾಗಿ ಪೈಪ್ ಹಚ್ಚಿ ಜಪ್ಕೊಳಕತ್ತಾರ ಅಷ್ಟೇ. ಅವ್ರ ಮೇಲೆ ಉದ್ದೇಶ ಬೇರೆ ಏನಾಗಿತ್ತ ನಾವು ಆ ಕಡೆ ಮುಗಿಸ್ಬಿಡ್ತಿದ್ದೇವೆ. ಅದನ್ನ ಏನಾಗಿತ್ತು ಅಂದ್ರೆ ವರ್ಕರ್ ಇರ್ಬೇಕಿಲ್ರಿ ಬಹಳ ಸರಿ ಐತಿದ ಸಮಸ್ಯೆ. ಒಂದೇ ದಿನದ್ದಾದ್ರೆ ವಿಚಾರ ಮಾಡ್ಬೇಕು. ಇದು ಸತತವಾಗಿ 10 ವರ್ಷದಿಂದ ಹಿಂಗೆ ಐತಿದ. ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ಒಂದ್ ದಿನದ್ದಾದ್ರೆ ಎಷ್ಟು ಸಮಸ್ಯೆ ಆಗೈತೆ. ಅವ್ರು ಏನು ವರ್ಕ್ ತೊಂದರೆ ಆಗೈತಿಲ್ಲ ಅನ್ನೋದಿಲ್ಲ. ಸರ್ ಅವ್ರು ಬಂದು ಇವತ್ತು ಅಂಡರ್ ಪಾಸ್ ಮಾಡ್ಬೇಕು. ಅವ್ರ ಈ ಶಿಫಾರಸ್ ಮಾಡ್ಕೋಬೇಕು. ಈಗ ನಾವು ಲೇಬರ್ ಕರ್ಸೇವು. ನಿಮ್ಗೆ ಈಚೆ ಕಡೆ ಇಬ್ಬರನ್ನ ಈಚೆ ಕಡೆ ಇಬ್ಬರು ಲೇಬರ್ ನಿಂದ್ರಿಸ್ತೇವೆ. ನಿಂದಿರ್ತಾರ. ನಿಮ್ ಯಾವ ಈಗ ಅವ್ರಿಗೆ ಅಲ್ರಿ ಅವ್ರಿಗೆ ಅವ್ರು ಮಾಡ್ತಾರ್ರಿ ಸರ್. ಅವ್ರು ನೋಡಿ ಸ್ವಲ್ಪ ಬಂದ್ ಮಾಡಕ್ ಬರುದಿಲ್ಲ. ನಿಮ್ದು ಏನಿದ್ರು ನೀವು ಸ್ಟೇಷನ್ ಕಡೆ ಬರೀ ಕಡೆ ಕಲ್ಯಾಣ ಕರೆಸ್ತೇವೆ. ಅವ್ರನ್ನ ಬಂದ್ ದಯವಿಟ್ಟು ರೋಡ್ ಫುಲ್ ಮಾಡಿ. ಅರ್ಥ ಆಯ್ತಾ ಸರ್? ರೋಡ್ ಫುಲ್ ಮಾಡಿದ್ರೆ ಅವ್ರು ಬರಲ್ರಿ. ಸಾಕತ್ತಿ ನಾವಿಲ್ಲಿ ಯಾರು ಇಲ್ಲ. ಒಬ್ರು ಇಲ್ಲಿಂದ ಏನ್ ಬರ್ತಾರೆ ಇಲ್ಲಿ ಗಾಡಿ ಅದು
ಮಾಡಂತ ಹೇಳ್ಬೇಕು ರೇಟ್ ದಿನ ಆಯ್ತಲ್ಲ ಸರ್ ಹೇಳಕ್ಕೆ ನಾವು ಅಂಡರ್ ಪಾಸ್ ಮಾಡಕ್ಕೆ ಮಾಡ್ಬೇಕ್ರಿ ಈಗ ಅದನ್ನ ರೋಡ್ ರಿಪೇರಿ ಮಾಡೋ ಹಾಕಿದ್ರಿಂದಲೇ ಇದು ಟ್ರಾಫಿಕ್ ಜಾಮ್ ಎಣ್ಣೆ ಬೇರೆ ಗಾಡಿ ಆಗಿತ್ತು ನಾವು ಹಳದಾಗ ನುಗ್ಗಿಸ್ಬಿಡ್ತಿದ್ದೇವೆ ಅದನ್ನ ನಾವು ಬೇರೆ ಗಾಡಿ ಏನಾದ್ರು ಮಾಲಿಗೆ ಹಳದಾಗ ನುಗ್ಗಿಸಿ ಕ್ಲಿಯರ್ ಮಾಡಿಬಿಡ್ತಿದ್ದೇವೆ ಇಲ್ಲಿ ಆಂಬುಲೆನ್ಸ್ ಯಾಕೆ ನಿಂದ್ರಿಸ್ತಾರೆ ಸರ್? ಇಲ್ಲಿ ಏನ್ರಿ ಆಕ್ಸಿಡೆಂಟ್ ಆದ್ರೆ ಆಂಬುಲೆನ್ಸ್ ಹಾಕೊಂಡು ಹೋಗಿ ನಿಂದ್ರಿಸ್ಯಾರ. ಡಿವೈಡ್ ರೋಡ್ ಅಂದ್ರೆ ಲುಕ್ಷನ್ ಆಗುತ್ತೆ ಅಂತೀರಿ ಅವ್ರಿಗೆ. ಡಿವೈಡ್ ರೋಡ್ ಅಂದ್ರೆ ಲುಕ್ಷನ್ ಆಗುತ್ತೆ ಅಂತಾರೆ ಅವರು. ನಮಗೆ ರೆಸ್ಪಾನ್ಸ್ ಅವ್ರು ಒಟ್ಟ ಬಂದಿಲ್ರಿ ಸ್ಲಮ್ ಏರಿಯಾದ ಮಂದಿ ಇಲ್ಲಿ ಜನರಿಗೆ ಜನಪ್ರತಿನಿಧಿಗೆ ಬೆಲೆನೇ ಗೊತ್ತಿಲ್ಲ. ಈಗ 10 ವರ್ಷದಿಂದ ನಾವು ಎಷ್ಟು ಬೇಡಿಕೆ ಇಟ್ಟರು ಅಂಡರ್ಗ್ರೌಂಡ್ ಮಾಡ್ರಿ ಅಂದ್ರೆ ಅದಕ್ಕೆ ಕೊಟ್ಟ ಯಾವುದು ಸಂಸದರು ಇಲ್ಲ, MLAಗಳು ಅದ್ರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಇಲ್ಲ ಜನಪ್ರತಿನಿಧಿಗಳು ಮಾಡ್ಬೇಕು ಸರ್ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಥದ್ದು ಇದು. ಅದಕ್ಕೆ MP ಅವರಾಗಲಿ ಯಾರಾಗಲಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಬೇರೆ ಕಡೆ ಹೆಂಗೆ ಮಾಡಕತ್ತಾರೆ ನೋಡ್ತಾರೆ. ಅಲ್ಲೇ ಬೆಳಗಲ್ ಮಾಡ್ತಾರೆ, ಕ್ರಾಸ್ ಮಾಡ್ತಾರೆ. ಇಲಕಲ್ ಐತ್ರಿ ಹುನಗುಂದಿ ಏನಾಗೈತ್ರಿ ಹುನಗುಂದಿ ಕೆಟ್ಟ ಜನರು ಇಲ್ಲ ಇಲ್ಲಿ ಬೆಲೆನೂ ಇಲ್ಲ. ಹುಡುಗರು ಭಯಂಕರ ಅದಾವ್ರಿ ಇಲ್ಲಿ. ನಮ್ಮ ಕಡೆ ನೋಡಿದ್ರೆ ಎಷ್ಟು ಎಕ್ಸಿಡೆಂಟ್ ಆಗ್ತಾವ್ರಿ ರಾಮೋಡಿ ಕ್ರಾಸ್ ಇಂದ ತಮ್ಮೂರು ಕ್ರಾಸ್ ಎಷ್ಟು ಎಕ್ಸಿಡೆಂಟ್ ಆಗ್ತಾವ್ರಿ. ಸ್ಕೂಲಿಗೆ ಹುಡುಗರು ಇಲ್ಲ ದಾಟಿ ಹೋಗ್ಬಿಟ್ಟಿರ್ತಾರ. ಈಗ 200 ಹುಡುಗರು ಅದಾವ ಸರ್ ಇಲ್ಲಿ ಡೈಲಿ ದಾಟಬೇಕು ನಾವು. ಇವತ್ತು ಮಾಡಿ ನೋಡ್ರಿ ರಸ್ತೆ ಹೋಗೋ ಮುಂದೆ ಎಷ್ಟೆಂಟ್ ಆಗೋದು ಕಾಮನ್. ಅದು ಬೇಗ ಕಾಳಜಿ ಮಾಡ್ಬೇಕು. ಅಲ್ರಿ ಅವ್ರಿಗೆ ಇದನ್ನ ಹೇಳ್ರಿ ಸರ್ ಅವ್ರ ರೆಸ್ಪಾನ್ಸ್ ಇಲ್ಲ ನೋಡ್ರಿ ಒಂದು ಮಳ ಇದು ಇರ್ಬೇಕು ಕಂಡೀಷನ್ ಇರ್ಬೇಕು. ನಿನ್ನೆ ಸೈಕಲ್ ಹುಡುಗರು ಜಾರ್ಕೊಳಕತ್ತಾರ್ರಿ ಅವರು. ಅಲ್ಲಿ ನಮಗೀಗ ಬಂದ್ ಮಾಡಿಸ್ಬಿಡಕ್ ಕೊಡ್ರಿ ಟೋಲ್ ಗೇಟ್ ಅಮೌಂಟ್ ಬಂದ್ ಮಾಡಿಸ್ಬಿಡ್ರಿ. ನಿನ್ನೆ